ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ ಮತ್ತು ಆತ್ಮಬೋಧೆ ಮತ್ತು ಡಾಕ್ಟರ್ ಎಂ.ಆರ್. ಜಯರಾಮ್ರವರ ಧರ್ಮೋಪದೇಶದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ದಿನಾಂಕ 22/3/2026 ಬೆಳಗ್ಗೆ 8:30ರಿಂದ ಮತ್ತು ಕಾಲಜ್ಞಾನ ಬೋಧನೆ ಮತ್ತು ಹಾಗೆಯೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವರು ಈ ಟೌನ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸಿ.ಜಿ. ಚಂದ್ರಶೇಖರ್ ಅವರು, ನನ್ನ ಬಲಗಡೆ ಇರ್ತಕ್ಕಂಥವರು ಸಂಘರಾಗಿರ್ತಕ್ಕಂತಹ ವೈ.ವಿ. ಲೋಕನಾಥ್ ಅವರು, ಅವರು, ಕನ್ನಡ ಜಾಗೃತಿ ಸಮಿತಿ ಅಧ್ಯಕ್ಷರಾಗಿದ್ದ ಸಿ.ವಿ. ಶ್ರೀಧರ್ ಅವರು, ಇವರು ವೇದಿಕೆ ಮೇಲೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದರ ಮೂಲ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೇ ನಾವು ಹಮ್ಮಿಕೊಂಡಿದ್ದು ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇವತ್ತಿನ ದಿನಮಾನದಲ್ಲಿ ಜಾತಿ, ಧರ್ಮ, ವರ್ಗ, ವರ್ಣ, ಶ್ರೀಮಂತಿಕೆಯ ಮಜಲಿನಲ್ಲಿ ಅದರ ಇಂದು ಮಹಾತ್ಮರ ಕೈವಾರ ತಾತಯ್ಯನವರು ಈ ನಾಡು ಕಂಡ ಶ್ರೇಷ್ಠ ಪ್ರಗತಿಪರ ಚಿಂತಕರು. ಜಾತಿ, ಮತ, ಕುಲ, ಗೋತ್ರ ಎಲ್ಲವನ್ನೂ ಕೂಡ ಧಿಕ್ಕರಿಸಿ ಆಧ್ಯಾತ್ಮ ಜಗತ್ತಿನಲ್ಲಿ ಒಂದು ದೊಡ್ಡ ಪವಾಡವನ್ನು, ದೊಡ್ಡ ಮಹಿಮೆಯನ್ನು ಕಂಡಿರ್ತಕ್ಕಂಥ ಒಬ್ಬ ಮಹಾತ್ಮ ಪುರುಷರು. ಇಂಥ ಮಹಾತ್ಮರ ಬೋಧನೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಇದೇ ರೀತಿ ಕಳೆದ ವರ್ಷ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಿದ್ದೆವು. ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು, ಸಹೃದಯರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪುನೀತರಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಹಳ ಸಂತೋಷವನ್ನು ಕೂಡ ಪಟ್ಟಿದ್ದೇವೆ. ಇದೇ ರೀತಿ ಗಡಿನಾಡು ಜಿಲ್ಲೆಯಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಬಾರ್ದು? ಈ ಗಡಿನಾಡು ಜಿಲ್ಲೆಯಲ್ಲಿ ಇಂತಹ ಮಹಾತ್ಮರ ಒಂದು ಆತ್ಮಬೋಧನೆ, ಕಾಲಜ್ಞಾನದ ಒಂದು ಅರಿವು ಜಾಗೃತಿ ಉಂಟಾಗಿರ್ತಕ್ಕಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ಕೂಡ ಆ ಕೈವಾರ ತಾತಯ್ಯನವರ ಒಂದು ಕೀರ್ತನೆ ಇದೆ. ನೀವೆಲ್ಲ ಅವತ್ತು ಹೇಳಿದ್ದಾರೆ, ಅವರು ಇವತ್ತು ಹೇಳಿರ್ತಕ್ಕಂಥದ್ದಲ್ಲ, ಆ ಕಾಲದಲ್ಲಿ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಡೆ ನುಡಿಗೆ ನರಹರಿಯ ನಾಮ ಜಪಿಸಬೇಕು, ಜಾತಿ ಜನಗಳಿಗೊಂದು ಸಮ ಕೊಡಬೇಕು. ಎಂಥ ಅದ್ಭುತವಾದ ಕೀರ್ತನೆ ನೋಡಿ, ಬಹಳ ಅದ್ಭುತ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೆಯಬಾರದು. ಮತ್ತು ಇನ್ನೊಂದು ಕಾಲಜ್ಞಾನವನ್ನು ಅವರು ಹೇಳ್ತಾರೆ. ಕುಲದಲ್ಲಿ ಶ್ರೇಷ್ಠನೆಂದು ಗೌರವಿಸಿ ದರಿದ್ರನನ್ನು ಕುಲಹೀನನೆಂದು ತೆರಳುವ ಪ್ರವೃತ್ತಿ ಜನರಲ್ಲಿ ಹೆಚ್ಚಿದೆ. ಅವತ್ತೇ ಹೇಳಿದ್ದಾರೆ. 18ನೇ ಶತಮಾನದಲ್ಲಿ ಬಂದಂತಹ ಈ ಶ್ರೇಷ್ಠ ಸಂತ ಮುಂದೆ ಏನಾಗ್ತದೆ, ಮುಂದೆ ಯುಗಮಾನದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನ ಆ ಕಾಲದಲ್ಲಿ ಅವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ, ನೀವು ನೋಡ್ಬೋದು. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದಿಕ್ಕಿಲ್ಲದ ಹಾಗೆ ಮುಂದೆ ಏನಾಗ್ತದ ಅಂತಕ್ಕಂತಹ ಒಂದು ಕಾಲದ ಪರಿಜ್ಞಾನವನ್ನ ಅವರು ತಿಳ್ಕೊಳ್ಳೋದ್ರಿಂದ ಅವರು ಈ ರೀತಿಯಾಗಿರ್ತಕ್ಕಂತಹ ಬೋಧನೆಯನ್ನು ಮಾಡಿದ್ದಾರೆ. ಅಂದ್ರೆ ಜಾತಿ ಬಿಡಿ, ಸಮಾನತೆಯನ್ನು ಸಾರಿ ಅಂತಕ್ಕಂಥ ಸಂದೇಶ ಕೈವಾರ ತಾತಯ್ಯನವರು. ಆದರೆ ಇಂದಿನ ಜನಮಾನದಲ್ಲಿ ಏನಾಗ್ತಾ ಇದೆ ಮತ್ತು ಯಾವ ದಿಕ್ಕಿನಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ, ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಜನರೇ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಇದೆಲ್ಲದರ ಒಂದು ಅವರಿಗೆ ಅರಿಕೆ ತಿಳುವಳಿಕೆ ಉಂಟಾಗಲಿರ್ತಕ್ಕಂಥ ದೃಷ್ಟಿಯಿಂದ ಇಂಥ ಮಹಾತ್ಮರ ಒಂದು ಜಯಂತಿಯನ್ನ, ಇಂಥ ಮಹಾತ್ಮರ ವಿಚಾರ ಸಂಕಿರಣವನ್ನು ನಾವು ನಗರದಲ್ಲಿದ್ದದ್ದು ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ನಾವು ಆ 22/3/2026 ಬೆಳಿಗ್ಗೆ 8:30ರಿಂದ ಸಾಯಂಕಾಲ 4 ಗಂಟೆಯ ತನಕ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ.